ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಸಾಕ್ಷಿಗೆ ಬೆದರಿಕೆ ಹಾಕಲು ಹೇಳಿದ್ದು ಯಾರು ಗೊತ್ತು? ಕೊನೆಗೂ ಬಹಿರಂಗವಾಯಿತು ಆ ವ್ಯಕ್ತಿಯ ಅಸಲಿ ಮುಖ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ಎಸ್, ರಾಜ್ಯದಲ್ಲಿ ಸಾಕಷ್ಟು ಗಮನವನ್ನ ಸೆಳೆದಿದ್ದಂತಹ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳು ಜೈಲಿನ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹದ್ದು. ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಇರುವಂತಹದ್ದು. ಇದರ ನಡುವೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಿರುವಂತಹದ್ದು. ಸುಪ್ರೀಂ ಕೋರ್ಟ್ ಈಗಾಗಲೇ 1 ವರ್ಷದ ಒಳಗಡೆ ಸುಮಾರು 60 ಸಾಕ್ಷಿಗಳನ್ನ, ಪ್ರಮುಖ 60 ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಅದರ ನಡುವೆ ಕೆಳ ಹಂತದ ನ್ಯಾಯಾಲಯ ಈಗಾಗಲೇ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆಯನ್ನ ಮಾಡ್ತಿರುವಂಥದ್ದು. ಅಂದ್ರೆ ಅವರ ಹೇಳಿಕೆಯನ್ನ ಪಡೆಯುವಂತಹ ಒಂದು ಕೆಲಸವನ್ನ ಈಗ ನ್ಯಾಯಾಲಯ ಮಾಡ್ತಿರುವಂತಹದ್ದು. ಇದರ ನಡುವೆ ಒಂದು ಸ್ಫೋಟಕ ಬೆಳವಣಿಗೆ ಆಗಿರುವಂಥದ್ದು. ಅದು ಏನಪ್ಪಾ ಅಂತಂತಂದ್ರೆ, ಸಾಕ್ಷಿಗೆ ಬೆದರಿಕೆ ಹಾಕುವಂತಹ ಒಂದು ಕೆಲಸ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳನ್ನ, ಪುನೀತ್, ಸುಹಾಸ್ ಮತ್ತು ವೇಣು, ಈ 3 ಆರೋಪಿಗಳನ್ನ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧನ ಮಾಡಿರುವಂತಹದ್ದು. ಇವರ ಬಂಧನ ಇದೆಯಲ್ಲ, ಈ ಒಂದು ವಿಚಾರ ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಹಲವು ತಿರುವನ್ನ ಪಡೆದುಕೊಳ್ಳುವಂತಹ ಒಂದು ಚಾನ್ಸಸ್ ಕೂಡ ಇರುವಂತಹದ್ದು. ಹೇಗಪ್ಪ ಅಂತಂತಂದ್ರೆ, ಈಗಾಗಲೇ 49ನೇ ಸಾಕ್ಷಿಯಾಗಿರುವಂತಹ ತುಮಕೂರಿನ ಸಂದೀಪ್ ಅವರಿಗೆ ವಾಟ್ಸಪ್ ಮೂಲಕ ಈ 3 ಆರೋಪಿಗಳು ಪುನೀತ್, ಸುಹಾಸ್ ಮತ್ತು ವೇಣು, ಈ 3 ಜನ ಸಂದೀಪ್ ಅವರಿಗೆ ಬೆದರಿಕೆ ಹಾಕಿದ್ರು ಅನ್ನೋ ಒಂದು ಆರೋಪದ ಅಡಿಯಲ್ಲಿ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ 3ರನ್ನ ಅರೆಸ್ಟ್ ಮಾಡಿರುವಂಥದ್ದು. ಇವರ ಮೊಬೈಲ್ಗಳನ್ನ ವಶಕ್ಕೆ ತೆಗೆದುಕೊಂಡು ಸಿಐಡಿ ಟೆಕ್ನಿಕಲ್ ಸೆಲ್ಗೆ ಈಗಾಗಲೇ ರಿಟ್ರೀವ್ ಮಾಡಲಿಕ್ಕೆ, ಅಂದ್ರೆ ಅವರ ವಾಟ್ಸಪ್ ಚಾಟು ಅಥವಾ ಮೊಬೈಲಲ್ಲಿ ಏನೆಲ್ಲ ಚಾಟ್ಗಳಾಗಿದೆ ಅವೆಲ್ಲವನ್ನೂ ಕೂಡ, ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಅಂತಂದ್ರೆ ಡಿಜಿಟಲ್ ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗ ಪೊಲೀಸರು ಮಾಡ್ತಿರುವಂತಹದ್ದು. ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ಈಗ ಅವರು ಬಾಯಿ ಬಿಡುವಂತಹ ಒಂದು ಸಾಧ್ಯತೆ ಕೂಡ ಇರುವಂತಹದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಇವರ 3 ಜನರ ಮೊಬೈಲ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತಿರುವಂತಹದ್ದು ಪೊಲೀಸರು. ಆ ಒಂದು ಎಕ್ಸ್ಟ್ರಾಕ್ಟ್ ವರದಿಯನ್ನ, ಆ ಒಂದು ವರದಿಯ ತನಿಖೆಯನ್ನ, ಆ ಒಂದು ವರದಿಯ ತನಿಖೆಯ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಸಾಧ್ಯತೆ ಈಗ ಇರುವಂತಹದ್ದು. ಅಂದ್ರೆ ಏನೆಲ್ಲ ಆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೆಲ್ಲ ಸಿಗುತ್ತಲ್ಲ, ಆ ಎಲ್ಲಾ ಟೆಕ್ನಿಕಲ್ ಎವಿಡೆನ್ಸ್ಗಳು ದರ್ಶನ್ ಅವರಿಗೆ ಮುಳುವಾಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಈಗ ಒಂದಷ್ಟು ಮಾತುಗಳು ಕೂಡ, ವಿಚಾರಗಳು ಕೂಡ ಕೇಳಿ ಬಂತಿರುವಂಥದ್ದು. ಈಗಾಗಲೇ ಪೊಲೀಸರ ವಿಚಾರಣೆ ವೇಳೆ ಆ 3 ಆರೋಪಿಗಳು ಯಾವುದೇ ಮಹತ್ವದ ಮಾಹಿತಿಯನ್ನ ಬಾಯಿ ಬಿಡದೆ ಮೌನವಾಗಿ ವಹಿಸಿದ್ದಾರೆ. ಸಾಕ್ಷಿಗೆ ಬೆದರಿಕೆ ಹಾಕಲು ಯಾರು ಸೂಚನೆ ನೀಡಿದ್ರು ಅಂತೇಳಿ ಪೊಲೀಸರು ಏನಾದ್ರೂ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ ಅಂತೇಳಿ ಪ್ರಶ್ನೆಗಳನ್ನ ಹಾಕುವಂತಹ ಸಂದರ್ಭದಲ್ಲಿ ಯಾವ ಒಂದು ಹೇಳಿಕೆಯನ್ನ ಅಥವಾ ಯಾವ ಒಂದು ಮಾಹಿತಿಯನ್ನ ಈ 3 ಜನ ಬಿಟ್ಟಿಲ್ಲ. ಸೊ ಹಾಗಾಗಿ ಅವರ ಒಂದು ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡು ಈಗ ರಿಟ್ರೀವ್ ಮಾಡುವಂತಹ ಒಂದು ಕೆಲಸವನ್ನ ಈಗ ಪೊಲೀಸರು ಮಾಡ್ತಿದ್ದಾರೆ. ಇನ್ನೊಂದೆಡೆ ಡಿ ಕಂಪನಿ, ಅಂದ್ರೆ ದರ್ಶನ್ ಅಭಿಮಾನಿಗಳ ಫೇಸ್ಬುಕ್ ಪೇಜ್, ಅದರ ಅಡ್ಮಿನ್ ಯಾರಪ್ಪ ಅನ್ನೋದನ್ನ ಈಗ ಪತ್ತೆ ಹಚ್ಚಿರುವಂಥದ್ದು. ಅದರ ಅಡ್ಮಿನ್ ಬೇರೆ ಯಾರು ಅಲ್ಲ, ಪ್ರಮುಖ ಆರೋಪಿಯಾಗಿರುವ ಪುನೀತ್. ಈಗಾಗಲೇ ಪುನೀತ್ ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಅಂದ್ರೆ ಅವ್ರನ್ನ ಈಗ PC ಕಸ್ಟಡಿಗೆ, ಅಂದ್ರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಒಟ್ಟು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನ ಉಳಿದಂತಹ 2 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಂದ್ರೆ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿರುವಂತಹದ್ದು. ತನಿಖಾಧಿಕಾರಿಗಳು ಪುನೀತ್ನನ್ನ ಈಗಾಗಲೇ ಸಾಕಷ್ಟು ತೀವ್ರವಾಗಿ
ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾರು ಈ ಸಾಕ್ಷಿಗಳನ್ನ ಬೆದರಿಕೆ ಹಾಕ್ಲಿಕ್ಕೆ ನಿಮ್ಗೆ ಹೇಳಿದಂತಹ ವ್ಯಕ್ತಿ ಯಾರು? ಸೊ ಅದನ್ನ ನೀವು ಈಗ ಬಾಯಿ ಬಿಡಬೇಕು ಅಂತೇಳಿ ಈಗಾಗಲೇ ಪುನೀತ್ ಅವ್ರನ್ನ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂಥದ್ದು. ಸಂಚಿನ ಹಿಂದಿನ ಸಂಪೂರ್ಣ ಜಾಲವನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನ ಈಗ ಪೊಲೀಸರು ಈಗ ಮಾಡ್ತಿರುವಂತಹದ್ದು. ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನ 2024ರ ಜೂನ್‌ನಲ್ಲಿ ಅವರನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಆರ್.ಆರ್. ನಗರದಲ್ಲಿರುವಂತಹ ಒಂದು ಶೆಡ್‌ನಲ್ಲಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಎಂಬ ಆರೋಪದ ಅಡಿಯಲ್ಲಿ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಬಳಿಕ ಮೃತದೇಹವನ್ನ ಕಾಮಾಕ್ಷಿ ಪಾಳ್ಯದ ಒಂದು ಚರಂಡಿ ಬಳಿ ಎಸೆದಿರುವಂತಹ ಒಂದು ಆರೋಪವೂ ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿತು. ಈ ಪ್ರಕರಣದಲ್ಲಿ ಹಲವು ಸಾಕ್ಷಿಗಳು ಅಂದ್ರೆ ಸಿಸಿಟಿವಿ ದೃಶ್ಯಗಳು, ಕಾಲ್ ಡೇಟಾ ಹಾಗೂ ಡಿಜಿಟಲ್ ಸಾಕ್ಷ್ಯಗಳು ಪ್ರಮುಖ ಪಾತ್ರವನ್ನ ವಹಿಸ್ತಿರುವಂತಹದ್ದು. ಅಂದ್ರೆ ಇತ್ತೀಚೆಗೆ ಏನೋ ಒಂದು ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖ ಸಾಕ್ಷಿಯಾಗಿರುವಂತಹ 49ನೇ ಸಾಕ್ಷಿಯಾಗಿದ್ದಂತಹ ಸಂದೀಪ್ ಅವರಿಗೆ ಬೆದರಿಕೆ ಕರೆಗಳು ಬಂದಿರುವುದಾಗಿ ಈಗಾಗಲೇ ಪೊಲೀಸರು ಅದನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡ್ತಿರುವಂತಹದ್ದು. ಸದ್ಯಕ್ಕೆ ಈಗ ಡಿ ಕಂಪನಿ ಫೇಸ್ಬುಕ್ ಅನ್ನ ಆ ಒಂದು ಪೇಜ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತೀರಾ 3 ಜನ ಅಭಿಮಾನಿಗಳು ಅಂತ ಹೇಳ್ಕೊಂಡಿರಲ್ಲ, ಆ 3 ಜನ ಅಭಿಮಾನಿಗಳನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾದ್ರೆ ಯಾರು ಈ ಪ್ರಕರಣದ ಪ್ರಮುಖ ಸೂತ್ರಧಾರಿ? ಎಸ್, ಕೊನೆಗೂ ಬಹಿರಂಗವಾಯ್ತಾ ಆ ವ್ಯಕ್ತಿಯ ಅಸಲಿ ಮುಖ? ಅಂದ್ರೆ ಯಾರಿರ್ಬೋದು? ಅಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಈ 3 ಜನ ಪುನೀತ್, ಸುಹಾಸ್ ಮತ್ತೆ ವೇಣು ಈ 3 ಜನರಿಗೆ ವಹಿಸಿದಂತಹ ವ್ಯಕ್ತಿ ಯಾರು? ಅಂದ್ರೆ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಈ 3 ಜನರಿಗೆ ಹಣವನ್ನ ಕೊಟ್ಟು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿಯೂ ಕೂಡ ಒಂದಷ್ಟು ಇವರಿಗೆ ಮೆಸೇಜ್ ಅನ್ನ ಈಗ ಪಾಸ್ ಮಾಡಿರುವಂತಹ ಒಂದಷ್ಟು ವಿಚಾರಗಳು ಕೂಡ ಈಗ ಬಯಲಿಗೆ ಬರ್ತಿರುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಈ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಆದ್ರೆ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕಲು ಹೇಳಿದಂತಹ ವ್ಯಕ್ತಿ ಯಾರು, ಸೂತ್ರಧಾರ ಯಾರು ಅನ್ನೋದು ಕೂಡ ಈಗ ಚರ್ಚೆ ಆಗಿರುವಂತಹದ್ದು. ಆ ಸೂತ್ರಧಾರನ ಅಸಲಿ ಮುಖ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ರಿವೀಲ್ ಆಗುವಂತಹದ್ದು. ಅಂದ್ರೆ ಯಾರಿರಬಹುದು? ಅಂದ್ರೆ ದರ್ಶನ್ ಅವರ ಹೆಸರನ್ನ ಹೇಳಿಕೊಂಡು ಬೇರೆ ಯಾರಾದರೂ ಕೂಡ ಈ 3 ವ್ಯಕ್ತಿಗಳಿಗೆ ಹಣವನ್ನ ಕೊಟ್ಟು ಈ ರೀತಿಯಾಗಿ ಮಾಡಿ ಅಂತಂತ ಹೇಳಿದ್ರ, ಅಥವಾ ದರ್ಶನ್ ಅವರ ಜೊತೆಯಲ್ಲೇ ಇದ್ದವರು ಯಾರಾದ್ರೂ ಈ 3 ಆರೋಪಿಗಳಿಗೆ ಹಣವನ್ನ ಕೊಟ್ಟು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೆಲಸವನ್ನ ನೀವು ಮಾಡಿ ಅಂತೇಳಿ ಏನಾದ್ರು ಅವ್ರಿಗೆ ಹೇಳಿದ್ರ ಗೊತ್ತಿಲ್ಲ. ಇದೆಲ್ಲವೂ ಕೂಡ ತನಿಖೆಯಲ್ಲಿ ಹೊರಬೀಳುವಂತಹ ಒಂದು ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈ ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ. ನ್ಯಾಯಾಲಯ ಕೂಡ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು, ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು. ಸೊ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.